ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಏನು ಬೆಂಗಳೂರಿನಲ್ಲಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು. ಸೊ ಇದರ ಎಫೆಕ್ಟ್ ಕರಾವಳಿಯಲ್ಲಿ ಅಷ್ಟಾಗಿ ತಟ್ಟಿಲ್ಲ. ಕರಾವಳಿ ಭಾಗದಲ್ಲಿ ಎಲ್ಲ ರೀತಿಯಲ್ಲಿ ಸಂಚಾರ ಸುಗಮವಾಗಿದೆ. ನಾನಿವಾಗ ಮಂಗಳೂರಿನ KSRTC ಬಸ್ ಸ್ಟ್ಯಾಂಡ್ನಲ್ಲಿದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ ಎಲ್ಲ ಬಸ್ಗಳು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಪ್ರತಿನಿತ್ಯ ಯಾವ ರೀತಿ ಸಂಚಾರ ಮಾಡ್ತಾ ಇದ್ದಂಥ ಬಸ್ಗಳೆಲ್ಲವೂ ಕೂಡ ಇವತ್ತು ಸಂಚಾರ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿನ ಸಿಬ್ಬಂದಿಗಳು ಕೂಡ ಎಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಆದರೆ ಕೆಲವು ಜನರು ಅಂದರೆ ಕೆಲವೊಂದು ಏನು ರಿಟೈರ್ಡ್ ಸಿಬ್ಬಂದಿಗಳಿರ್ಬೋದು ಮತ್ತು ಈಗ ಹಾಲಿ ಇರುವಂತಹ ಕೆಲವೊಂದು ಸಿಬ್ಬಂದಿಗಳು ಬೆಂಗಳೂರಿನ ಪ್ರತಿಭಟನೆಗೆ ಹೋಗಿರುವಂಥದ್ದು, ಮುಷ್ಕರದಲ್ಲಿ ಭಾಗವಹಿಸಿರೋದನ್ನು ಬಿಟ್ಟರೆ ಇಲ್ಲಿ ಯಾವುದೇ ರೀತಿ ಎಫೆಕ್ಟ್ ತರ್ತಾ ಇಲ್ಲ. ಸೊ ಪ್ಯಾಸೆಂಜರ್ಸು ಕೂಡ ಸಾಕಷ್ಟು ಏನು ಪ್ರತಿನಿತ್ಯ ಯಾವ ರೀತಿ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ ಅದೇ ರೀತಿ ಯಾವುದೇ ರೀತಿ ತೊಡಕಾಗದಂತೆ ಎಲ್ಲರೂ ಕೂಡ ಹೋಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈ ಒಂದು ಅಂದರೆ ಮಂಗಳೂರು ಮಾತ್ರ ಅಲ್ಲ, ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ KSRTC ಬಸ್ ಸ್ಟ್ಯಾಂಡ್ಗಳಲ್ಲೂ ಕೂಡ ಎಲ್ಲ ರೀತಿಯ ಬಸ್ಗಳು ಅಂದರೆ ವೋಲ್ವೋ ಇರ್ಬೋದು, ಸಾರಿಗೆಗಳು, ಎಕ್ಸ್ಪ್ರೆಸ್ ಎಲ್ಲ ಬಸ್ಗಳು ಕೂಡ ಆಪ್ರೇಟನ್ನು ಮಾಡ್ತಾ ಇದೆ. ಸೊ ಏನು ಎರಡು ಡಿಪೋ ಬರುವಂಥದ್ದು. ಸೊ ಎರಡು ಮೂರು ಡಿಪೋಗಳಲ್ಲೂ ಕೂಡ ಎಲ್ಲ ರೀತಿಯ ಬಸ್ಗಳು, ಎಲ್ಲ ನೌಕರರು, ಸೊ ಸಿಬ್ಬಂದಿಗಳು ಎಲ್ಲರೂ ಕೂಡ ಇವತ್ತು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಸೊ ಬಸ್ಗಳನ್ನು ಓಡಿಸ್ತಾ ಇದ್ದಾರೆ. ಕರಾವಳಿ ಭಾಗದಲ್ಲಿ ಎಸ್ಪೆಷಲಿ ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆ ಸುತ್ತಮುತ್ತ ಎಲ್ಲೂ ಕೂಡ ಈ ಒಂದು KSRTC ಬಸ್ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.